ನಾನು ಗೆಜ್ಜೆವಸಳ್ಳಿ ಕಾಂತಪುರ ಪೋಸ್ಟು ಗೆಜ್ಜೆವಸಳ್ಳಿ ಶ್ರೀರಾಮ್ ಫೈನಾನ್ಸಿಂದ 2.5 ಲಕ್ಷ ಲೋನ್ ತಗೊಂಡಿದ್ದೆ. ತಿಂಗಳ ಕಂತು ಕಟ್ಕೊಂಡು ಹೋಗ್ತಾ ಇದೆ. ನಾನು ಕೂಲಿ ಮಾಡಬೇಕು, ಕಂತು ಕಟ್ಕೋಬೇಕು. ಗಾಡಿಯಿಂದ ಬದುಕ್ತಿದ್ದೆ ಸರ್. ಕಂತು ಕಟ್ಕೊಂಡು ಹೋಯ್ತಿದ್ದೆ, ಕೂಲಿ ಮಾಡಿ ಕಂತು ಕಟ್ಕೊಂಡು ಹೋಯ್ತೀವಿ. ಗಾಡಿ ಉಳಿಸ್ಕೊಂಡು ಸೆಕೆಂಡ್ ಲೋನ್ ಆಗಿ ಶ್ರೀರಾಮ್ ಫೈನಾನ್ಸಲ್ಲಿ 2.5 ಲಕ್ಷ ಲೋನ್ ತಗೊಂಡಿದ್ದೆ. 2.5 ಲಕ್ಷ ಲೋನ್ ತಗೊಂಡು ಕಂತು ಕಟ್ಕೊಂಡು ಹೋಯ್ತಾ ಇದೆ. ಇನ್ನು 2 ವರ್ಷ ಕಟ್ಟಿದ್ವಿ, 3 ವರ್ಷಕ್ಕೆ ಹಾಕಿಸ್ಕೊಂಡಿದ್ದೋ. 2 ವರ್ಷ ಕಟ್ಟಿದ್ದೀವಿ, ಇನ್ನೊಂದು ವರ್ಷದ ಕಂತಿತ್ತು. ಅದರಲ್ಲಿ ಇವಾಗ 4 ಕಂತು ಉಳಿಸ್ಕೊಬಿಟ್ಟಿದೆ. ನಂಗೆ ಮನೆ ಇರಲಿಲ್ಲ, ದನ ಕಟ್ಟಕ್ಕಳಕ್ಕೂ ಇಲ್ಲ, ವಾಸಕ್ಕೂ ಮನೆ ಇರಲಿಲ್ಲ ಸರ್. ನಾವು ಕೂಲಿ ಮಾಡೋರು. ಹಂಗಾಗಿ ಈಗ ಮನೆ ಕಟ್ಟೋಕ್ಕೆ ಅಂದ್ಬಿಟ್ಟು ಸಂಘದಲ್ಲಿ ಲೋನ್ ಎತ್ಕೊಂಡು ಗೋಡೆ ಹಾಕಿಸ್ಕೊಂಡು ಚಿಟಕಿ ಬಾಕ್ಲು ನಿಲ್ಲಿಸಿದ್ದೀನಿ. ಇವತ್ತು ಬಂದು ಲೋನ್ ಕಟ್ಟಬೇಕು, ನನಗೆ ದುಡ್ಡು ಬೇಕೇ ಬೇಕು, ಕಂತು ಹಾಕ್ಕೊಡಿ, 4 ಕಂತು ಹಾಕ್ಕೊಡಿ, ಇಲ್ಲಾಂದರೆ ಗಾಡಿ ತಗೊಂಡೋಯ್ತೀನಿ ಅಂತ ಇದು ಮಾಡಿದ್ರು. ಅದಕ್ಕೆ ಸರ್ ನಾನು ತಿಂಗಳು ಹಿಂಗೆ 10 ಗಂಟೆ ರಾತ್ರಿ 9 ಗಂಟೆ ರಾತ್ರಿ ಎಲ್ಲ ಬಂದು ಕದ ಕುಟುಕ್ತಿದ್ದೀರಿ, ದುಡ್ಡು ಕಟ್ಟೋ ಕುಂತಿರ್ತೀರಿ. ದುಡ್ಡು ಕಟ್ಟಾದ್ಮೇಲೆ ಹಿಂಗೆ ಈಸ್ಕೊಂಡು ಹೋಯ್ತಿದ್ದೀರಿ. ಇವತ್ತು ಇರೋದು ಬೇಡ ನೀವು, ಆಮೇಲೆ ನಾನು ಕಟ್ಕೊಡ್ತೀನಿ ಸರ್ ಅಂತ ಕೇಳಿದೆ ಸರ್. ನಾನು ಕಟ್ಕೊಡ್ತೀನಿ ಅಂತ ಕೇಳೋತ್ತಿಗೆ ಅಮ್ಮ ಯಾಕೆ ಪದೇ ಬಂದಾಗೆಲ್ಲ ನಿಂದು ಇದೇ ವಾರ್ತೇನೆ, ಕಟ್ಟು ಫಸ್ಟು, ದುಡ್ಡು ಕಟ್ಟೋ ನಾವು ಹೋಗೋದಿಲ್ಲ, ದುಡ್ಡ ಕಟ್ಟಲೇಬೇಕು ನೀವು ಅಂತ ಕೇಳ್ಕೊಂಡ್ರು. ಎಷ್ಟು ಜನ ಬಂದಿದ್ರು? 2 ಆಳು ಬಂದಿದ್ರು ಸರ್. ನಾನು ಅವ್ರ ಹೆಸರು ಕುಲ ಗೊತ್ತಿಲ್ಲ, ಮಕ್ಕದಲ್ಲಿ ಗುರ್ತು ಹಿಡಿತೀನಿ ಸರ್ ನಾನು ಅವ್ರನ್ನ. ಬಂದಿದ್ರು. ಹಂಗಾಗಿ ಇವತ್ತೇ ಸರ್, ಇವತ್ತು ಬಂದರು. ಇವತ್ತು ದುಡ್ಡು ಕೊಡು ಅಂತ ಕೇಳಿದ್ರು. ಲೋನ್ ಕಟ್ಟಿ ಕಂತು ಕಟ್ಟಿ 4 ಕಂತು ಕಟ್ಟೋ ಗಂಟ ಕ್ಲಿಯರ್ ಮಾಡೋ ಗಂಟ ಹೋಗೋಕ್ಕಿಲ್ಲ ಅಂದರು. ಹೋಗೋಕ್ಕಿಲ್ಲ ಅಂತ ಅಂದಮೇಲೆ ನಾನು ಈ ಥರ ಹೇಳಿದೆ ಸರ್, ಬಂಡವಾಳ ಹಾಕೊಬಿಟ್ಟಿದ್ದೀನಿ, ಹಾಗಾಗಿಲ್ಲ, ಬೆಳಿಗ್ಗೆ ಒಡವೆ ಮಾಡಿಬಿಟ್ಟು ಬಂದು ಒತ್ತಿನಂತೆಲ್ಲ ಕಟ್ತೀನಿ ಸರ್ ಅಂತ ಹೇಳಿದೆ ಸರ್. ನಾನು ಹೇಳೋ ಹೊತ್ತಿಗೆ ನಿಮ್ಮದು ಯಾವಾಗಲೂ ತಿಂಗಳು ಇದೇ ವಾರ್ತೆ ಕಟ್ಟಿ ಅಂತ ಅಂದರು. ನನ್ನ ಮಗ ನಿಂತಿದ್ದ, ನನ್ನ ಮಗ ಬಂದ ಅಷ್ಟೊತ್ತಿಗೆ ಆಸ್ತಿಯಿಂದ ಬಂದ ಸಾಕಾಗಿ. ಅವನು ಕೂಲಿ ದುಡ್ಡು ಕಟ್ಟೋ ಸುನಿಲ್ಲ ಅಂದರು. ಸರ್ ದುಡ್ಡು ಕಟ್ಟೋಕ್ಕೆ ಈಗಿಲ್ಲ, ಬೆಳಿಗ್ಗೆ ಕಟ್ತೀವಿ, ಅಮ್ಮ ಹೇಳ್ತಾವ್ರಲ್ಲ ದುಡ್ಡು ಕಟ್ತೀವಿ ಬೆಳಿಗ್ಗೆ ಅಂತ ಹೇಳಿದ್ರು ಸರ್. ನನಗೆ ಹೇಳಿದ್ಮೇಲೆ ಅವನು ಕಟ್ಟೋಕ್ಕಾಗದೆ ಆಗ್ತಿಲ್ದೆ ಇದ್ಮೇಲೆ ಯಾತ್ಕೋ ತಗೊಂಡೆ ನೀನು, ಕಟ್ಟೆ ತಿರ್ಬೇಕು, ದುಡ್ಡು ತಗೋಬೇಕು, ಇಲ್ಲ ಅಂತ ದುಡ್ಡು ತಗೋಬೇಕು, ಇಲ್ಲ ಅಂದರೆ ಯಾಕೆ ನೀನು ತಗೊಳ್ಳೋದು ನೀನು ಅಂತ ಅಂದ್ಬಿಟ್ಟು ವಾದ ಮಾಡಿದ್ರು ಅವ್ರ ಜೊತೆ. ವಾದ ಮಾಡ್ತಾ ನೀನು ಏನಮ್ಮ ನೀನು ಕಟ್ಟೆ ತಿಲ್ದೆ ಇದ್ಮೇಲೆ ಇಂಥ ಬಾಳಲ್ಲೆಲ್ಲ ಯಾಕಮ್ಮ ನೀನು ಬಾಳ್ಬೇಕು ನೀನು ಅಂತ ನನಗಂದ್ರು. ಮಟ್ಟಿಗೆ ಮಾತಾಡಿ ಸರ್ ನೀನು ಅಂತ ನಾನು ಅಂದೆ ಸರ್. ಇರೋ ಮಾಮೂಲಿ ಹೇಳ್ತೀನಿ, ಮಟ್ಟಿಗೆ ಮಾತಾಡಿ ಸರ್, ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾಯಿದ್ದೀನಿ, ನಾನು ಗೌರವ ತಗೋತಾಯಿದ್ದೀನಿ, ಮಟ್ಟಿಗೆ ಮಾತಾಡಿ ಸರ್ ಅಂತ ನಾನು ಕೇಳ್ದವ್ರಿಗೆ ಏನಂತ ಅಂದರು. ಏನಮ್ಮ ಮಟ್ಟಿಗೆ ಮಾತಾಡೋದು, ಗೌರವ ಕೊಡೋದು ಏನು ಬತ್ತು, ಕಟ್ಟಲೆ ಒಪ್ಪ ನನ್ನ ಮಗನೇ ಬೋಳಿ ಮಗನೇ ಅಂತ ನನ್ನ ಮಗನ ಕೇಳಿದ್ರು. ನಮ್ಮ ಮಗನ ಕೇಳಿದಾಗ ನನ್ನ ಹತ್ರಕ್ಕೆ ಬಂದಾಗ ಹಿಂಗೆ ಮುಂದೆ ಬಂದಾಗ ನಮ್ಮ ಮಗನವೇ ಸರ್ ಮಟ್ಟಿಗೆ ಮಾತಾಡೋದು ಕಲ್ತಿ, ಕಟ್ಟ ತಿಳ್ದಾನೆ ಗಾಡಿ ತಗೊಂಡಿಲ್ಲ, ಕಟ್ಟೋದಾಗ್ಸತ್ತಿರೋದಕ್ಕೆ ಒತ್ತಾರಿ ಕೊಡ್ತೀನಿ ಅಂದೇಟ್ಗೆ ಅಂತ ಮಾತಾಡ್ತಾ ಇರೋದಕ್ಕೆ ಏನೋ ಬೋಳಿ ಮಗನೇ ನೀನು ಮಾತಾಡ್ತಾ ಇರೋದು ಅಂದ್ರೆ ಮುಂದೆ ಮ್ಯಾನೇಜರ್ ಸರೇ ಫಸ್ಟ್ ಹಿಡ್ಕೊಂಡ್ರು. ಹಿಡ್ಕೊಂಡ್ಮೇಲೆ ಹಿಂದೆ ಬಂದ ನಾವು ಹಿಂದೆ ತಬ್ಬಿಡ್ಕೊಂಡು ನಮ್ಮ ಮಗನ ಒಬ್ಬ ಮೆಟ್ರೆ ಹಿಡ್ಕೊಂಡು ಒಬ್ಬ ಹಿಂದಕ್ಕೆ ಇಬ್ಬರು ಸೇರ್ಕೊಂಡು ಇಬ್ಬರು ಕೆಡಗ್ಬಿಟ್ರು. ಕೆಡಗದೆ ಏಟ್ಗೆ ಗಾಡಿಗೆ ರಪ್ಪ ಅಂತ ಮಕ ಹೊಡೆದ ಏಟ್ಗೆ ಮಗ ಬಿದ್ದೋದ ತಕ್ಷಣ ಗದ್ದ ಹೊಡೆದೈತಿ ಮಕ ಹೊಡೆದ ಏಟ್ಗೆ ಮ್ಯಾನೇಜರ ಬಂದು ನನ್ನ ಮಗನ ಏನು ಹಾಕಿ ಬಡ್ಕೊತಾ ಇದ್ದೀನಿ ನಾನು, ಏನು ಹಾಕಿಲ್ಲ ಸುಮ್ಮನಿರಮ್ಮ ಅಂತ ಅವರೇ ಎತ್ತಿದ್ರು. ಅವರೇ ಎತ್ತಿದ್ಮೇಲೆ ಅವರೇ ಎತ್ತಿ ಆಮೇಲೆ ನನಗೆ ಏನು ಓಡಲಿಲ್ಲ ಸರ್ ಆ ಟೈಮಲ್ಲಿ. ನಮಗೆ ಫೋನು ಗೀನು ಏನೂ ಇಲ್ಲ ನಮ್ಮ ಹತ್ರ. ಹಂಗಾಗಿ ಅವನಿಗೆ ನಾನು ನೀರು ಹಾಕೋದು ತಟ್ಟೋದು ಪಟ್ಟೋದು ಎಲ್ಲ ಮಾಡ್ತಾಯಿದ್ದೆ. ನನಗೂ ದನ ತಿವ್ದು ಕಾಲು ಏಟಾಗ್ಬಿಟ್ಟಿತ್ತು. ನನ್ನ ತೆಗೆದು ಆ ಕಡೆಗೆ ಬಿಟ್ರು. ಈ ಹುಡುಗಿನೂ ಇವ್ರು ನಾನು ಆರ್ಗಿತಿ ಇವಳು, ಇವ್ರನ್ನೂ ತೆಗ್ದು ಆ ಕಡೆಗೆ ಎಳ್ದ್ಬಿಟ್ಬಿಟ್ರು. ಅವ್ರನ್ನ ಹಿಡ್ಕೊಂಡ್ಬಿಟ್ರು. ಹಿಡ್ಕೊಂಡು ಹಿಂಗೆ ಬಿದ್ದೋದ. ಅವರೇ ನೀರು ತಟ್ಟಿದ್ರು. ಆಮೇಲೆ ಅಷ್ಟೊತ್ತಿಗೆಲ್ಲ ನೀರು ತಟ್ಟಿ ಆದಮೇಲೆ ನನ್ನ ಮಗ ಆ ಥರ ಮಾಡಿಲ್ಲ. ಅವರೇ ನನ್ನ ಮಗನ ಬಡ್ದಿರೋದು ಇಲ್ಲಿ ಬಾಯಿಗೆ ನೀರು ಬಿಟ್ಟಿರೋದು, ರಕ್ತ ಪಗ್ದು ಚಪ್ಪಲಿ ಏನೂ ಎತ್ತಿಲ್ಲ ನಾವು, ಎಲ್ಲ ಇಲ್ಲೇ ಅದೇ ಸರ್ ನಮಗೆ. ಆಮೇಲೆ ನನ್ನ ಮಗ ಬಂದು ನಮ್ಮ ಅವ್ವನು ಹಿಂಗೆ 10 ಗಂಟೆ ರಾತ್ರಲ್ಲಿ 11 ಗಂಟೆ ರಾತ್ರಲ್ಲಿ 12 ಗಂಟೆ ಹಿಂಗೆಲ್ಲ ಬಂದು ಲೋನ್ ಕಟ್ಟಿಸ್ಕೊಂಡು ಹೋಯ್ತಿದ್ರಲ್ಲ ಬ್ಲಡ್ನಾಗ ಸಿರಮ್ಮನೆ ಯಾತಕ್ಕೆ ಬಂದರು. ಇವತ್ತು ನಮ್ಮ ಅಣ್ಣ ಹೆಚ್ಚು ಕಮ್ಮಿ ಆಗೊಂಟೋಗಿದ್ರೆ ಹಿಂಗೆ ಬಾಯಿಗೆ ನೀರು ಬಿಟ್ಟು ಹಿಂಗೆಲ್ಲ ಹೊಡೆದೋಗೋದಲ್ಲ, ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂದ್ಬಿಟ್ಟು ಕೋಪದಲ್ಲಿ ನನ್ನ ಮಗ ಕಿರಿ ಮಗ ಹಚ್ಚಿದ್ ನಿಜ ಸರ್. ಹಚ್ಚಿದ ಏಟ್ಗೆ ನಾನಪ್ಪ ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ, ಆಮೇಲೆ ಯಾಕಪ್ಪ ಬೇಡ ಅಂದ್ಬಿಟ್ಟು ನಾನೇ ನೀರು ಊದಿ ನಾನೇ ಕೆಡಿಸ್ದೆ ಸರ್. ಕೆಡ್ಸಾದ್ಮೇಲೆ ಕೆಡಿಸ್ದೆ. ಇವರು ಕಿರಣಲ್ಲೇ ನಾನು ಸೀಜಿಂಗ್ ಲೆಟ್ರ್ ಯಾಕೆ ಸರ್ ಕೊಡ್ತೀರಿ ನೀವು, ಸೀಜಿಂಗ್ ಲೆಟ್ರ್ ಕೊಡಬೇಡಿ, ನಾನು ಕಟ್ಕೊಂಡು ಹೋಗ್ತೀನಿ ಅಂದೆ. ಪೊಲೀಸ್ನವರು ಫೋನ್ ಮಾಡೋ ಕಿರಣ ಸೀಜಿಂಗ್ ಲೆಟ್ರ್ ತಗೊಂಬರೋ ಇಲ್ಲಿ, ಅದು ಯಾಕೆ ಕಟ್ಟೋಕ್ಕಿಲ್ಲ ಕೇಳ್ತೀನಿ ಅಂತ ಮ್ಯಾನೇಜರಿಂದ ಇಷ್ಟು ಕೆಲಸ ನಡೆದಿತ್ತು ಸರ್. ಎಷ್ಟೇ ಕೆಲಸ. ಈ ಸಾರಿ ಇವಾಗ 5 ಗಂಟೆ ಅದು ಹಾಲು ಕರೆಯೋ ಟೈಮೇ. ಅವ್ರು ಎಷ್ಟು ಜನ ಬಂದಿದ್ರು? ಅವರಿಬ್ಬರು ಬಂದಿದ್ರು ಸರ್. ನಾನು ಕೂಲಿ ಮಾಡಿ ನನ್ನ ಮಕ್ಕಳು ಸಾಕಿ ನಾನು ಕಣ್ಣು ಮುಂದ್ಬಿಟ್ಟು ಇವತ್ತು ಇವರಿಬ್ಬರು ದಪ್ಪಗಿದ್ದೀನಿ ಶಕ್ತಿ ಆಗಿದ್ದೀನಿ ಅಂದ್ಬಿಟ್ಟು ಇವತ್ತು ಕೆಡಿಕೊಂಡು ಹೊಡೆದ್ಬಿಟ್ಟು ಜೀವ ಹೊಂಟೋಗ್ಬಿಟ್ಟಿದ್ರೆ ನಮ್ಮ ಬಡವ್ರಿಗೆ ನನ್ನ ಮಕ್ಕಳು ತಂದು ಕೊಡ್ತಿದ್ರು ಸರ್. ಅವರು ದುಡ್ಡು ಕೊಟ್ಟಿದ್ದೀನಿ ಅಂತ ಇವತ್ತು ಪ್ರಾಣ ಕಳೆದ್ಬಿಟ್ರೆ ನಾವೇನು ಮಾಡಬೇಕು? ಕಟ್ತೀನಿ, ಇವತ್ತಿಲ್ಲ ನಾಳೆ ಕಟ್ತಾನೆ ಕಟ್ತೀನಿ. ಇಷ್ಟಕ್ಕೆ ಎದ್ರಕೊಂಡಿಲ್ಲ. ನಾನು ಗಾಡಿ ಕಂತ ಕಟ್ಟಿ ಅಚ್ಚುಕಟ್ಟಾಗಿ ಲೋನ್ ತೀರಿಸ್ಬಿಟ್ಟು ತಿರ್ಗಾ ಇನ್ನೊಂದು ಲೋನ್ ತಗೊಂಡಿರಲು 1 ಲಕ್ಷ ಉಳ್ಕೊಂಡಿದ್ದಾನೆ. ಇವಾಗ ಅದಕ್ಕೆ ಎದ್ರಕೊಬಿಡ್ತೀನ. ಇವರು ಕೈ ಮಾಡಿಬಿಟ್ಟು ಇವು ಹೊಡೆದ್ಬಿಟ್ಟು ನನ್ನ ಮಗ ಸತ್ತಾಗ್ಬಿಟ್ಟಿದ್ರೆ ಇವ್ರು ನನ್ನ ಮಗನ ಕೋಟಿ ಕೊಟ್ಟರು ನನ್ನ ಮಗನ ಕೊಡ್ತಿದ್ರ ಸರ್ ಇವರು. ಇವಾಗ ನಾನು ಅದೇ ಕೇಳೋದು ಸರ್, ನನಗಿನ್ನೇನು ಇಲ್ಲ.
ಈ ಲೋನ್ ಕೊಟ್ಟಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡೋಕ್ಕಾಗ್ಬಿಟ್ಟದ್ರ ಈಗ ಅಷ್ಟೆಲ್ಲ ದುಡ್ಡು ಕಟ್ಟಿರೋಳು ಇನ್ನೇನು ಇನ್ನೊಂದು ಲಕ್ಷಕ್ಕೆಲ್ಲ ಎದುರ್ಕೊಬಿಡ್ತಿದ್ನ ಸರ್ ನಾನು ನನ್ನ ಮಗನ ಮೇಲೆ ಕೈ ಮಾಡಬೇಕು ಅನ್ನೋದೇನು ಇವರೇ ಸೀಜಿಂಗ್ ಇಲ್ಲ ಓಲಿ ಸೀಜಿಂಗ್ ಲೆಟ್ರ್ ಅಲ್ಲಿ ಒಂದು 15 ತಿಂಗಳು ಮುಂಚಿತವಾಗಿ ಕಳಿಸಿದಾರ ಸೀಜಿಂಗ್ ಮಾಡ್ತೀವಿ ಅಂತ ಇಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ ಸೀಜಿಂಗ್ ಲೆಟ್ರ್ ಕೊಡ್ತೀವಿ ಸೀಜಿಂಗ್ ಲೆಟ್ರ್ ತಗೊಬರೋ ಪೊಲೀಸ್ನವ್ರಿಗೆ ನಾನು ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವರು ಹಿಂಗೆ ಆಡ್ಬಿಟ್ಟು ಈಗ ನನ್ನ ಮಗನಿಗೆ ಹಿಡ್ಕೊಂಡು ಹಿಂಗೆ ಹೊಡೆದ್ಬಿಟ್ಟು ಹಿಂಗೆಲ್ಲ ಏಟ್ ಮಾಡಿಬಿಟ್ಟು ಇವ್ರು ಹೊಂಟಾಗ್ಬಿಟ್ಟು ಇವರೇ ಕಂಪ್ಲೇಂಟ್ ಮಾಡಿದ್ರೆ ನಾವು ಬಡವ್ರ ಬಗ್ರು ಏನಾಗ್ಬೇಕು ಸರ್ ನಾವು ಹೇಳಿ ಹನುಮಂತರು ಅಂತ ಏನು ಬೇಕು ಒಬ್ಬರು ಕೈ ಹಿಡ್ಕೊಂಡಿದ್ರು ಒಬ್ಬರು ತಲೆ ಹಿಡ್ಕೊಂಡಿದ್ರು ಇವಾಗ ಆಮಳೆ ಹತ್ರ ಕೈ ಹಾಕೊಂಡು ನಾನು ಬಿಡಿ ಅಂತ ಬಡ್ಕೊಂಡ್ರು ಬಿಡ್ತಾ ಇರಲಿಲ್ಲ ಸರ್ ನಾನು ಅವಾಗ ಹೋಗಿ ಬಿಡ್ಸೋಕೆ ಅಂತ ಹೋದೆ ಇಷ್ಟ ಆಯಿತು ಯಾರನ್ನ ಇಟ್ಕೊಂಡಿದ್ರವ ಅದೇ ಸುನಿ ಅನ್ನೋರ್ನ ಏನು ಹೊಡಿತಾ ಇದ್ರೆ ಏನು ಅಂತ ಗಾಮಳೆ ಹಿಡ್ಕೊಂಡಿದ್ರು ಯಾಕೋ ಯಾವ ವಿಚಾರಕ್ಕೆ ಟ್ಯಾಕ್ಟ್ರಿ ವಿಚಾರಕ್ಕೆ ಅದೇ ಲೋನ್ ಕಟ್ಟಿಲ್ಲ ಅಂತ ಎಷ್ಟೊತ್ತಿನಲ್ಲಿ ಆಗಿದ್ದು ಈಗ ಎಷ್ಟಾಗಿತ್ತು 5 ಗಂಟೆ ಅಲ್ಲೇ 5:15 ಸರ್ ಸರ್ ಅಲ್ಲೇ ಸುಮಾರು ಸಂಜೆ 5:30 ಆಗಿತ್ತು ಸರ್ ಟೈಮಿಂಗ್ಸು ಶ್ರೀರಾಮ್ ಫೈನಾನ್ಸಿಂದ ಮ್ಯಾನೇಜರ್ ಬಂದು ಹಂಗೆಲ್ಲ ಕಟ್ಟಿ ಅಂತ ಹೇಳಿದ್ರು ಸರ್ ನಾಳೆ ಒಡವೆ ಮುಟ್ಟು ಕಟ್ತೀವಿ ಅಂತ ಹೇಳಿದ್ರು ಸರ್ ಆದ್ರೂ ಕೇಳಲಿಲ್ಲ ಸರ್ ಅವರು ತುಂಬ ಅಲ್ಲೇ ಮಾಡಿ ಯಾಕೋ ಹಂಗೆ ಹಿಂಗೆ ಅಂತೆಲ್ಲ ಅಲ್ಲೇ ಮಾಡಿ ಅಲ್ಲಿ ಹೊಡೆದ್ರು ಸರ್ ಹಂಗಾದ್ಮೇಲೆ ಲೇಡೀಸ್ ಎಲ್ಲ ಕವರ್ ಆಗಿ ಕಲ್ಲು ಮರ ಎಲ್ಲ ಎತ್ಕೊಂಡು ಯಾವಾಗ ದಾಳಿ ಮಾಡಿದ್ರು ಸರ್ ಬರಾರಿ ಅವರು ಬೈಕ್ ನಿಲ್ಲಿಸ್ಬಿಟ್ಟು ಹಾಗಾಗಿ ಬೈಕೆಲ್ಲ ಬೆಂಕಿ ಹಚ್ತಾರೆ ಸರ್ ಬರಲಿ ಮತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ 5 ಜನ ಎಲ್ಲ ಕರ್ಸ್ಕೊಂಡ್ರು ಸರ್ ಅವರು ಅದಾದಮೇಲೆ ಓಡೊಂಡವರು ಸರ್ ಅವರು ಓಡೊಂಡಾದ್ಮೇಲೆ ಮತ್ತೆ ಬರಲೇ ಇಲ್ಲ ಅವರು 5 ಜನ ಎಲ್ಲ ಕರ್ಕೊಂಡು ಹೋದ್ರು ಈಗ ಸಿಗಲಿಲ್ಲ ಫೋನ್ ಮಾಡಿದ್ರೆ ಇದೇ ಫಸ್ಟ್ ಅಲ್ಲ ಸರ್ ಪದೇ 12 ಗಂಟೆ 1 ಗಂಟೆ ರಾತ್ರಿಲೆಲ್ಲ ಬರ್ತಾರೆ ಸರ್ ಮನೆ ಹತ್ರ ನಾಳೆ ಒಡವೆ ಮಾಡ್ಬಿಟ್ಟು ಕಟ್ತೀವಿ ಅಂದ್ರೆ ಕೇಳ್ತಿಲ್ಲ ಸರ್ ನಾಳೆ ಒಂದು ದಿವಸ ಟೈಮ್ ಕೊಡಿ ಸುಮ್ಮನೆ ಒಂದು 20-25 ಸಾವಿರ ಪೆಂಡಿಂಗ್ ಆಯ್ತು ಅಷ್ಟೇ ಸರ್ ನಾಳೆ ಒಡವೆ ಮಾಡ್ಬಿಟ್ಟು ಕಟ್ಕೊಡ್ತೀವಿ ಸರ್ ಅಂತಂದ್ರೂ ಕೇಳ್ತಾ ಇಲ್ಲ ಏಕವಚನದಲ್ಲೆಲ್ಲ ಮಾತಾಡ್ತಾರೆ ಕೀಳಾಗೆಲ್ಲ ಮಾತಾಡ್ತಾರೆ ಸರ್ ಕೈ ಎತ್ತೋದು ಒಡೆ ಬರೋದು ಏನಲ್ಲಿ ಬನಲ್ಲಿ ಅಂತೆಲ್ಲ ಮಾತಾಡ್ತಾರೆ ಸರ್ ಎಷ್ಟು ಜನ ಬಂದಿದ್ರು ಒಂದು ಇದ್ರಾಳು ಬಂದಿರೋ ಸರ್ ಬೈಕಲ್ಲಿ ಆ ಬೈಕ್ ಬೆಂಕಿ ಹಚ್ಚಿದ್ದು ಅದೇ ಕಾರಣ ಅವ್ರು ಬರಲಿ ಅಂತ ಅಂದ್ಬಿಟ್ಟೆ ಸರ್ ಬೆಂಕಿ ಹಚ್ಚಿದ್ದು ಅಲ್ಲೇ 5:15 ಸರ್ ಯಾವ ಊರಲ್ಲಿ ಘಟನೆ ನಡೆದಿದ್ದು ನಾಗಮಂಗಲ ತಾಲೂಕು ಗೆಜವಸಳ್ಳಿ ಕಂದಾಪುರ ಗೋಡ್ ಸರ್ ಎಷ್ಟು ಗಂಟೆಲಿ ಬಂದಿದ್ರು ಅವರು ಏನು ಮುಂಚೆ ಇಬ್ಬರಾಳು ಬಂದಿದ್ರು ಸರ್ ಬೈಕಲ್ಲಿ ಎಷ್ಟು ಕಂತು ಕಟ್ಟಬೇಕಿತ್ತು ನೀವು ಸರ್ 2 ರಿಂದ 3 ಸರ್ ಒಂದು ಕಂತು ಹಾಕ್ಬೇಕಾಯ್ತು ಸರ್ 3 ಪೆಂಡಿಂಗ್ ಇದೆ ಒಂದು ಹಾಕ್ಕೊಡ್ತೀವಿ ಸರ್ ಅಂತ ಹೇಳಿದ್ದು ನಾಳೆ ಒಡವೆ ಮಾಡ್ಬಿಟ್ಟು ಹಾಕ್ಕೊಡ್ತೀವಿ ಸರ್ ಅಂತ ಹೇಳಿದ್ರು ಸರ್